ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರೋದು ಬಿಲ್ಲ ರಂಗಭಾಷಾ ಹಾಗೆಯೇ ಮಾರ್ಟಿನ್ ಮೂವಿ ಬಗ್ಗೆ ಅಪ್ಡೇಟ್ ಆಗಿರುವಂಥದ್ದು. ಅಂದರೆ ಜಸ್ಟ್ ಏನು ಪೋಸ್ಟರ್ಸ್ ಏನು ಬಂದಿದೆ ಅಥವಾ ಅಪ್ಡೇಟ್ ಏನು ಬಂದಿದೆ ಅದರಲ್ಲಿ ನನ್ನ ಒಂದು ಒಪಿನಿಯನ್ ಆಗಿರುವಂಥದ್ದು. ಇದೆರಡರದಲ್ಲೇ ನಾನು ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ಏನಾಗ್ತಾ ಹೋಗುತ್ತೆ ಅಂತಲೂ ಕೂಡ ವಿಷಯನ ಹೇಳ್ತೀನಿ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಎರಡು ಅಪ್ಡೇಟ್ನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಒಂದು ವಿಷಯನ ನಾನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ರವಿಶಂಕರ್ ಅವರ ಡೈರೆಕ್ಷನಲ್ಲಿ ಬರೋಕ್ಕೆ ಹೊಟ್ಟಿರೋಂಥ ಸುಬ್ರಹ್ಮಣ್ಯ ಮೂವಿ ಏನಿದೆಯಲ್ಲ, ವಿಜುವಲ್ಸ್ ಅದ್ಭುತವಾಗೇ ಇದೆ. ಅಥವಾ ಈಗಿನ ಬರ್ತಿರೋವಂಥ ಮೂವಿಗೆ ಏನಿದೆಯಲ್ಲ, ಕಾಂಪೀಟ್ ಮಾಡೋ ರೀತಿ ಇರೋವಂಥದ್ದು. ಅಂದರೆ VFX ವೈಸ್ ಆಗಲಿ ಅಥವಾ ಸಿನಿಮ್ಯಾಟೋಗ್ರಫಿ ವೈಸ್ ಆಗಲಿ ತುಂಬಾ ಫಾರ್ವರ್ಡ್ ಆಗಿ ಯೋಚನೆ ಮಾಡಬೇಕಂತ ಒಂದು ಸಿಚುವೇಶನ್ ಬಂದಿದೆ. ಸೊ ಈ ಸುಬ್ರಹ್ಮಣ್ಯ ಮೂವಿ ಟೀಮ್ ಕೂಡ ಅಷ್ಟೇ ಫಾರ್ವರ್ಡ್ ಆಗಿ ಥಿಂಕ್ ಮಾಡಿಕೊಂಡು ಒಂದು ಸಿನಿಮ್ಯಾಟೋಗ್ರಫಿ ವೈಸ್ ಆಗಲಿ ಅಥವಾ VFX ವೈಸ್ ಆಗಲಿ ತುಂಬಾ ಫಾರ್ವರ್ಡಲ್ಲಿದೆ ಅಂತಲೇ ಹೇಳ್ಬೋದು. ಓಕೆ, ಈಗ ಮಾರ್ಟಿನ್ ಮೂವಿ ಬಗ್ಗೆ ಮಾತಾಡೋದಾದರೆ ಇದರದೊಂದು ಸಾಂಗ್ ಇವತ್ತು ರಿಲೀಸ್ ಆಗಿಕೊಟ್ಟಿದೆ. ನೀನೇ ಜೀವ ಅನ್ನೋ ಒಂದು ಸಾಂಗ್ ಆಗಿರುವಂಥದ್ದು. ಆ್ಯಂಡ್ ಅದ್ಭುತವಾಗಿದೆ ವಿಜುವಲ್ಸ್ ಎಲ್ಲ ಹೇಳಬೇಕಂತಂದರೆ. ನಿಮ್ಗೇನು ಇನ್ನೇನು ರಿಲೀಸ್ ಆಗಿ ಹೋಗಬೇಕು ಅಂದರೆ ಏನು ರಿಚ್ನೆಸ್ ಅಂತ ಏನು ಕೊಡ್ತಾರೆ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ನಲ್ಲ, ಆ ರಿಚ್ನೆಸ್ ಕಾಣಿಸ್ತಾ ಇದೆ, ಆ ಪೋಸ್ಟಲ್ಲೂ ಕೂಡ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ನೋಡೋಣ ಗುರು, ಅಂದರೆ ಲಿರಿಕ್ಸ್ ಎಲ್ಲ ಡೀಸೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ಬಂದ್ರೇ, ಕಂಪ್ಲೀಟಾಗಿ ಸಾಂಗ್ ರಿಲೀಸ್ ಆದಮೇಲೆ ಹೇಳ್ಬೋದು ಯಾವ ರೀತಿ ಇದೆ ಅಂತ. ಓಕೆ, ಈಗ ಮ್ಯಾಕ್ಸ್ ಅಪ್ಡೇಟ್ ಬಗ್ಗೆ ಹೇಳೋದಾದರೆ ಯಾವಾಗ ರಿಲೀಸ್ ಆಗಿ ಹೊರಟಿದೆ ಅಂತ ಹೇಳ್ಬಿಟ್ಟು ಗಣೇಶ ಚತುರ್ಥಿಗೇನೆ, ಅಂದರೆ ಇನ್ನೇನು 6-7ನೇ ತಾರೀಕಿಗೆ ನಿಮಗೊಂದು ಒಳ್ಳೆ ಅಪ್ಡೇಟ್ ಬರುತ್ತೆ ಅಂತಲೇ ಹೇಳ್ಬೋದು. ಅದಲ್ಲದೆ ನಾನು ನನ್ನ ಕಡೆಯಿಂದ ಹೇಳೋದೇನಂತಂದರೆ, ಯಾವಾಗ ಬರುತ್ತೆ ಅಂತ ನನ್ನನ್ನು ಕೇಳೋದಾದರೆ 27 ಸೆಪ್ಟೆಂಬರ್ ಅಂತ ಹೇಳ್ತಿದ್ದೀನಿ. ಆದರೆ ಈಗ ರೀಸೆಂಟಾಗಿ ನೋಡೋದಾದರೆ, ಈ ರೀಸೆಂಟಾಗಿರೋಂಥ ವಿಷಯ ನೋಡೋದಾದರೆ ನಿಜವಾಗ್ಲೂ 27 ಸೆಪ್ಟೆಂಬರಿಗೆ ಬರುತ್ತಾ ಅಂತ ನನಗೆ ಒಂದು ಡೌಟ್ ಆಗ್ತಿದೆ. ಯಾಕೆಂದರೆ ಡಿಸ್ಕಷನ್ ಪ್ರಕಾರ ಇರುವಂಥದ್ದು 27 ಸೆಪ್ಟೆಂಬರಿಗೆ ಬರಬೇಕಾಗಿರುವಂಥದ್ದಾಗಿದೆ. ಓಕೆ, ಈಗ ಬಿಲ್ಲ ರಂಗಭಾಷಾ ಕಿಚ್ಚ ಸುದೀಪ್ ಅವರು ಅಪ್ಡೇಟ್ ಕೇಳಿ ಅವರ ಕಮೆಂಟ್ ಸೆಕ್ಷನ್ ಬರೀ ಅಪ್ಡೇಟ್ ಬಾಸು ಅಂತಲೇ ತುಂಬ್ಕೊಂಡು ಹೋಗಿದೆಯಲ್ಲ, ಅದ್ರದ್ದೊಂದು ಮೀಮ್ ರೀತಿಯೇ ಹಾಕಿದ್ರು. ಅದಾದಮೇಲೆ ಅಪ್ಡೇಟ್ ಏನಿದೆಯಲ್ಲ ಅದು ಅಫಿಷಿಯಲ್ ಆಗಿ ಕೊಟ್ಟರು, ಬಿಲ್ಲ ರಂಗಭಾಷಾ ಅಂತ ಹೇಳ್ಬಿಟ್ಟು. ಸಿನಿಮ್ಯಾಟೋಗ್ರಫಿ ವೈಸ್ ಅದ್ಭುತವಾಗಿ ಬರೋಕೊಟ್ಟಿರುವಂಥ ಒಂದು ಸಿನಿಮಾ ಆಗಿರುವಂಥದ್ದು. 2209 AD ಇದೆ, ಅಂದರೆ ಫ್ಯೂಚರಿಸ್ಟಿಕ್ ಸಿನಿಮಾ ಆಗಿರುವಂಥದ್ದು. ಫಸ್ಟ್ ಬ್ಲಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಸ್ವಲ್ಪ ಯೋಚನೆ ಮಾಡುವಂಥ ವಿಷಯನೇ ಆಗಿರುವಂಥದ್ದು. ಫಸ್ಟ್ ಬ್ಲಡ್ ಅಂದರೆ ಹಿಂದೆ ಹೋಗ್ತಿದ್ವಾ ಅಲ್ಲ ಅಥವಾ ಮುಂದೆ ಹೋಗ್ತಿದ್ವಾ, ಫಸ್ಟ್ ಬ್ಲೀಡ್ ಆಗಿಕೊಟ್ಟಿರುವಂಥ ಒಂದು ಸಿನಿಮಾ ಆಗಿರುವಂಥದ್ದು. ಅಂದರೆ ಆ ಒಂದು ಕಾಲಘಟ್ಟಕ್ಕೆ ನೋಡಬೇಕಾಗಿದೆ. ಫ್ಯೂಚರಿಸ್ಟಿಕ್ ಸಿನಿಮಾ ಆಗಿರುವಂಥದ್ದು. ಆ್ಯಂಡ್ ಅದ್ಭುತವಾಗಿ ಬರೋಕೊಟ್ಟಿದೆ. ವಿಜುವಲ್ಸ್ ಎಲ್ಲ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಇದರಲ್ಲಿ ಹನುಮಾನ್ ಪ್ರೊಡ್ಯೂಸರ್ಸ್ ಏನಿದಾರಲ್ಲ ಇವರು ಹನುಮಾನ್ ಮೂವಿನ ಯಾವ ರೀತಿ ಮಾಡಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿದೆ. ಆ್ಯಂಡ್ ಆ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಏನಿದೆಯಲ್ಲ ಅದು ಹನುಮಾನ್ ಅವರಿಗೆ ಕೊಟ್ಟಿರುವಂಥದ್ದು. ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ ಇದರಲ್ಲೂ ಬರುತ್ತೆ ಅಂತ ಒಂದು ನಂಬಿಕೆಯಲ್ಲಿ, BRBಯಲ್ಲಿ ಒಂದು ಬರುತ್ತೆ ಅಂತ ಒಂದು ನಂಬಿಕೆಯಲ್ಲಿ ಇರುವಂಥದ್ದು. ನಾನು ನಿಮಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ನನಗೆ ಈ ಒಂದು ಸಿನಿಮ್ಯಾಟೋಗ್ರಫಿ ಏನಿದೆಯಲ್ಲ ಅದ್ಭುತವಾಗಿ ಬರೋಕೊಟ್ಟಿರೋಂಥ ಒಂದು ಸಿನಿಮಾ ಆಗಿರುವಂಥದ್ದು. ಕಲ್ಕಿ ಮೂವಿಗಿಂತನೂ ನೆಕ್ಸ್ಟ್ ಲೆವೆಲ್ ಬರೋಕೊಟ್ಟಿರೋಂಥ ಒಂದು ಸಿನಿಮಾ ಆಗಿರುವಂಥದ್ದು. ಸೊ ನಾವು ಕಲ್ಕಿಗೆ ಚಾನ್ಸೇ ಕೊಡಬಾರ್ದಾಗಿತ್ತು. ನಾನು ಎಲ್ಲ ವೀಡಿಯೋದಲ್ಲಿ ಇದನ್ನು ಮೆನ್ಷನ್ ಮಾಡ್ತಾ ಇರ್ತೀನಿ, ಕಲ್ಕಿಗೆ ಚಾನ್ಸೇ ಕೊಡಬಾರ್ದಾಗಿತ್ತು. ಇದು ಮೊದಲು ಬರಬೇಕಾಗಿತ್ತು ಕನ್ನಡ ಇಂಡಸ್ಟ್ರಿ ಆಗಿರೋದ್ರಿಂದ. ನೋಡೋಣ ಭಂಡಾರಿ ಅವ್ರು ಯಾವ ರೀತಿ ಒಂದು ಕೆಲಸ ಮಾಡ್ತಾರೆ ಈ ಒಂದು ಸಿನಿಮ್ಯಾಟೋಗ್ರಫಿಗೆ. ಯಾಕೆಂದರೆ ವಿಕ್ರಾಂತ್ ರೋಣ ಅವ್ರು ಮೆನ್ಷನ್ ಮಾಡಿದ್ದಾರೆ ಅವರ ಸಿನಿಮ್ಯಾಟೋಗ್ರಫಿನ, ರಂಗಿತರಂಗ ವಿಕ್ರಾಂತ್ ರೋಣ ಫ್ರಮ್ ದ ಡೈರೆಕ್ಟರ್ ಆಫ್ ಅಂತ ಹೇಳ್ಬಿಟ್ಟು. ಅದಲ್ಲದೇ ಪ್ರೊಡ್ಯೂಸರ್ ಹನುಮಾನ್ ಅಂತ. ಜಸ್ಟ್ ಪ್ರೊಡ್ಯೂಸರ್ ಮಾತ್ರ ಆಗಿರುವಂಥದ್ದಲ್ಲ, ಆ ಒಂದು VFX ವರ್ಕ್ ಏನಿದೆ ಅದ್ರದ್ದೊಂದು ಕೈ ಚಳಕ ಏನಿದೆ ಇದರಲ್ಲಿ ತೋರಿಸಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ ನೋಡಿದಾಗ ಸಿನಿಮ್ಯಾಟೋಗ್ರಫಿ ವೈಸ್ ಅಥವಾ VFX ವರ್ಕ್ ವೈಸ್, ಗ್ರಾಫಿಕ್ಸ್ ವೈಸ್ ಅಥವಾ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ ಅದ್ಭುತವಾಗಿ ಬರೋಕೊಟ್ಟಂಥ ಸಿನಿಮಾ ಆಗಿರುವಂಥದ್ದೇ ಬಿಲ್ಲ ರಂಗಭಾಷಾ. ನಿಮಗೇನನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಶ್ಯೂ ನಿಮಗೆ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.